ನನ್ನ ಗಂಡನಿಗೆ ನೈಟ್ ಶಿಫ್ಟ್ ಇರೋದರಿಂದ ರೂಮಿನ ಚಿಲಕ ಹಾಕದೆ ಮಲಗಿದೆ. ಆದರೆ ಬೆಳಿಗ್ಗೆ ಎದ್ದಾಗ ನನ್ನ ಮೈ ಮೇಲೆ ಬಟ್ಟೆ ಇಲ್ಲ. ಸಂಪೂರ್ಣವಾಗಿ ಬೆತ್ತಲಾಗಿ ಇದ್ದೇನೆ. ಯಾರೋ ನನ್ನ ದೇಹವನ್ನು ಬಳಸಿಕೊಂಡಂತೆ ಅನಿಸುತ್ತಿದೆ. ರಾತ್ರಿ ನಡೆದದ್ದು ಏನೂ ನೆನಪಿಲ್ಲ. ಅಯ್ಯೋ, ನನ್ನ ಜೊತೆ ನನ್ನ ಮಾವ ಯಾರೂ ಮಾಡದ ಕೆಲಸವನ್ನು ಮಾಡಿದ್ದಾರೆ. ಮುಂದೆ ನನ್ನ ಹೆಸರು ರಾಗಿಣಿ. ಅಪ್ಪ ಅಮ್ಮ ಹಳ್ಳಿಯಲ್ಲಿ ಇದ್ದಾರೆ. ನಾನು ಅಕ್ಕನ ಮನೆಯಲ್ಲಿ ಇದ್ದೇನೆ. ಪಕ್ಕದ ಬೀದಿಯಲ್ಲಿ ಇರುವ ಆಫೀಸ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಜೀವನ ತುಂಬ ಸುಂದರವಾಗಿದೆ. ನನಗೆ ಹೇಳಿ ಮಾಡಿಸಿದಂತೆ ಇದೆ. ನಾನೇನು ಅಷ್ಟೊಂದು ಬ್ರೈಟ್ ಸ್ಟೂಡೆಂಟ್ ಅಲ್ಲ, ಆ್ಯಾವ್ರೇಜ್ ಸ್ಟೂಡೆಂಟ್. ಚೆನ್ನಾಗಿ ಓದುತ್ತಿದ್ದರೆ ಅಕ್ಕ ಓದಿಸುತ್ತಿದ್ದಳು. ಆದರೆ ನಾನು ಕೆಲಸಕ್ಕೆ ಸೇರಿ ಸಂಬಳ ತರಲು ಆರಂಭಿಸಿದೆ. ಓದಿನ ಬಗ್ಗೆ ಮತ್ತೆ ಯಾರೂ ಕೇಳಿಲ್ಲ. ನೋಡಲು ನಾನು ತುಂಬ ಸುಂದರವಾಗಿದ್ದೇನೆ. ಒಮ್ಮೆ ನೋಡಿದರೆ ಯಾರಾದರೂ ನನ್ನನ್ನು ಪದೇ ಪದೇ ನೋಡಲು ಇಷ್ಟಪಡುತ್ತಾರೆ. ಅದೇ ನನ್ನ ಅಡ್ವಾಂಟೇಜ್. ರಿಸೆಪ್ಷನಿಸ್ಟ್ ಆಗಿ ಕೆಲಸಕ್ಕೆ ಸೇರಬೇಕಾದಾಗ ನನಗೆ ಏನೂ ಸರಿಯಾಗಿ ತಿಳಿದಿರಲಿಲ್ಲ. ಆದರೆ ನನ್ನ ಸೌಂದರ್ಯವನ್ನು ನೋಡಿ ತುಂಬ ಜನ ಕಸ್ಟಮರ್ ಬರುತ್ತಾರೆ ಅಂತ ಕೆಲಸಕ್ಕೆ ಸೇರಿಸಿಕೊಂಡ. ಆಕರ್ಷಣೆಗಾಗಿ. ಇದು ಒಂದು ರೀತಿಯ ಕಾಸ್ಮೆಟಿಕ್ ಆಫೀಸ್. ಇಲ್ಲಿ ಆರ್ಡರ್ ಕೊಟ್ಟರೆ ಮನೆಗೆ ಎಲ್ಲ ಕಾಸ್ಮೆಟಿಕ್ ಬರುತ್ತದೆ. ನಾನು ಕೂಡ ಈ ಕಾಸ್ಮೆಟಿಕ್ಗಳನ್ನು ಬಳಸುತ್ತಿದ್ದೇನೆ. ಇನ್ನು ನಮ್ಮ ಬಾಸ್ ಚೈಲ್ಡ್ಹುಡ್ ಫ್ರೆಂಡ್ ಕಿರಣ್ ಬಂದಿದ್ದ. ಅವನಿಗಾಗಿ ಸ್ನ್ಯಾಕ್ಸ್ ಮತ್ತು ಕಾಫಿ ತರಲು ಹೇಳಿದರು. ಅದನ್ನೆಲ್ಲ ಅರೇಂಜ್ ಮಾಡಿದೆ. ಆದರೆ ಕಿರಣ್ ನನ್ನ ಕಡೆ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದ. ನನಗೆ ನಾಚಿಕೆ ಆಗುತ್ತಿತ್ತು. ಆ ಕಡೆ ಈ ಕಡೆ ತಲೆಯನ್ನು ತಿರುಗಿಸುತ್ತಿದ್ದೆ. ಎಲ್ಲರೂ ಲೈನ್ ಹೊಡೆಯುತ್ತಾರೆ. ನನ್ನನ್ನು ನೋಡಿದರೆ ಆ ರೀತಿಯ ಸೌಂದರ್ಯ ಅಂತ ಪ್ರತಿಯೊಬ್ಬರು ಹೇಳುತ್ತಾರೆ. ಆದ್ದರಿಂದ ಹೆಚ್ಚಾಗಿ ತಲೆಕೆಡಿಸಿಕೊಳ್ಳದೆ ಸುಮ್ಮನಾಗಿ ಬಿಟ್ಟೆ. ಎಲ್ಲವನ್ನು ಅರೇಂಜ್ ಮಾಡಿ ಹೊರಗೆ ಬಂದೆ. ಆದರೂ ಕೂಡ ಕಿರಣ್ನ ನೋಟ ನನ್ನ ಎದೆ ಸೀಳುತ್ತಿತ್ತು. ಅವರಿಬ್ಬರು ಒಳಗಡೆ ಪಾರ್ಟಿ ಮಾಡುತ್ತಿರಬಹುದು ಏನೋ ಅಂತ ಅನಿಸಿತು. ತುಂಬ ಸಮಯವಾದರೂ ಹೊರಗಡೆ ಬಂದಿಲ್ಲ. ನಂತರ ಬಾಸ್ಗೆ ಹೇಳಿ ನಾನು ಮನೆ ಕಡೆ ಹೊರಟೆ. ಬಾಸ್ ಕಿರಣನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ನಿನ್ನ ಆಸೆ ಈಡೇರಿಸುವುದು, ನೀನು ಏನು ಇಷ್ಟಪಟ್ಟೆ ಅದನ್ನು ನಿನ್ನ ಹತ್ತಿರ ಕಳಿಸುವುದು ನನ್ನ ಜವಾಬ್ದಾರಿ. ಧೈರ್ಯವಾಗಿರು, ಯಾವುದೇ ಚಿಂತೆ ಮಾಡಬೇಡ ಅಂತ ಹೇಳುತ್ತಿದ್ದರು. ನಾನು ಸಡನ್ನಾಗಿ ಹೋಗಿದ್ದನ್ನು ನೋಡಿ ಅವರು ಏನು ವಿಷಯ ಅಂತ ಕೇಳಿದರು. ಸರ್, ಸಮಯವಾಯಿತು, ನಾನು ಮನೆಗೆ ಹೋಗುತ್ತೇನೆ ಅಂತ ಪೊಲೈಟಾಗಿ ಹೇಳಿದೆ. ನಂತರ ಸರ್ ನಗುತ್ತಾ ಹೇಳುತ್ತಾರೆ, ಕಿರಣ್ ಕೂಡ ಅದೇ ರೋಡಿನಲ್ಲಿ ಹೋಗುತ್ತಿದ್ದಾನೆ. ನಿನ್ನನ್ನು ಡ್ರಾಪ್ ಮಾಡುತ್ತಾನೆ. ಇವತ್ತು ಸ್ವಲ್ಪ ಕತ್ತಲಾಗಿದೆ, ಒಬ್ಬಳೇ ಹೋಗಬೇಡ ಅಂತ ತುಂಬ ಕ್ಲಿಯರ್ ಆಗಿ ಹೇಳಿದರು. ಯಾವಾಗಲೂ ಅವರು ಇಷ್ಟೊಂದು ಕೇರಿಂದ ಹೇಳುತ್ತಿರಲಿಲ್ಲ. ಪ್ರತಿದಿನವೂ ಕತ್ತಲಾಗಿರುತ್ತದೆ, ಆದರೂ ಮನೆಯವರೆಗೆ ಲಿಫ್ಟ್ ಕೊಡುತ್ತೇನೆ ಅಂದರೆ ನಾನು ಹೇಗೆ ಬಿಡಲಿ? ನಗುತ್ತಾ ಒಪ್ಪಿಕೊಂಡೆ. ಸರ್ ಕೂಡ ಏನೂ ಮಾತನಾಡಲಿಲ್ಲ. ಕಿರಣ್ ಸರ್ ಮಾತ್ರ ತುಂಬ ಖುಷಿಪಟ್ಟಂತೆ ಅವರ ಮುಖದಲ್ಲಿ ಕಾಣುತ್ತಿತ್ತು. ಆದರೆ ಸರ್ ಅವರ ಕಾರ್ ರೀತಿ ಇವರ ಕಾರ್ ಲಕ್ಸುರಿಯಾಗಿ ಇರಲಿಲ್ಲ. ಕಿರಣ್ ಸರ್ ನನ್ನನ್ನು ಕಾರಿನಲ್ಲಿ ಮನೆಗೆ ಕರೆದುಕೊಂಡು ಹೋಗಿಲ್ಲ. ಬದಲಿಗೆ ಒಂದು ಕಾಸ್ಟ್ಲಿ ಆಗಿರುವ ರೆಸ್ಟೋರೆಂಟ್ಗೆ ಕರೆದುಕೊಂಡು ಹೋದರು. ಸರ್, ಮನೆಯಲ್ಲಿ ಅಕ್ಕ ಕಾಯುತ್ತಾ ಇರುತ್ತಾಳೆ ಅಂತ ಹೇಳಿದೆ. ಅಷ್ಟಕ್ಕೆ ಅವರು ನಗುತ್ತಾ ಅಕ್ಕನಿಗೆ ಫೋನ್ ಮಾಡಿ ಹೇಳಿ ನನ್ನ ಫ್ರೆಂಡ್ ಜೊತೆ ಹೋಟೆಲ್ಗೆ ಊಟಕ್ಕೆ ಹೋಗಿದ್ದೇನೆ, ಊಟ ಮಾಡಿ ಬರುತ್ತೇನೆ ಅಂತ. ಪ್ರಶ್ನಾರ್ಥಕವಾಗಿ ಅವರ ಮುಖ ನೋಡಿದೆ. ಹೌದು ಪ್ಲೀಸ್, ತುಂಬ ದಿನವಾಗಿದೆ. ಒಂದು ಸುಂದರವಾದ ಹುಡುಗಿ ಜೊತೆ ಹೋಟೆಲ್ನಲ್ಲಿ ಊಟ ಮಾಡಿ ಇಂದು ನನಗೆ ಊಟದಲ್ಲಿ ಕಂಪನಿ ಕೊಡುತ್ತೀರಾ ಅಂತ ಕೇಳಿದರು. ಹೋಟೆಲ್ ಹತ್ತಿರ ಬಂದಾಗಿತ್ತು. ಜೀವನದಲ್ಲಿ ಮೊದಲ ಬಾರಿ ಆ ರೀತಿಯ ಕಾಸ್ಟ್ಲಿ ಆಗಿರುವ ಹೋಟೆಲ್ಗೆ ಹೋಗಿರುವುದು. ನಾವು ಮಿಡಲ್ ಕ್ಲಾಸ್ ಪೀಪಲ್ ಆಗಿರುವುದರಿಂದ ಆದಷ್ಟು ರೋಡ್ ಸೈಡ್ ತಿನ್ನುತ್ತಾ ಇದ್ದಿದ್ದು ಜಾಸ್ತಿ. ನಾನು ಹಾಕಿರುವ ಬಟ್ಟೆ ಕೂಡ ಅಷ್ಟೊಂದು ಕಾಸ್ಟ್ಲಿ ಆಗಿರಲಿಲ್ಲ. ನನಗೆ ಸ್ವಲ್ಪ ಮುಜುಗರ ಆಗುತ್ತಿತ್ತು. ಆದರೂ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕಿತ್ತು. ಅವರು ನನಗೆ ಇಷ್ಟವಾಗಿರುವ ಊಟವನ್ನು ಆರ್ಡರ್ ಮಾಡಲು ಹೇಳಿದರು. ನಾನು, ಸರ್, ನೀವು ಏನು ಆರ್ಡರ್ ಮಾಡುತ್ತೀರಾ ಅದನ್ನೇ ನಾನು ತಿನ್ನುತ್ತೇನೆ ಅಂತ ತುಂಬ ನಾಚಿಕೆಯಿಂದ ಹೇಳಿದೆ. ಇಬ್ಬರದು ಊಟ ಆಯಿತು. ನಾನಂತೂ ಬಗ್ಗಿಸಿದ ತಲೆಯನ್ನು ಮೇಲೆತ್ತಲಿಲ್ಲ. ಅವರು ಕೂಡ ಪದೇ ಪದೇ ನನ್ನನ್ನು ಇರಿಟೇಟ್ ಮಾಡಲಿಲ್ಲ. ನನ್ನ ಪಾಡಿಗೆ ನನ್ನನ್ನು ಬಿಟ್ಟಿದ್ದರು. ನಂತರ ಮನೆಯವರೆಗೆ ಡ್ರಾಪ್ ಮಾಡಿದರು. ರಸ್ತೆ ಮಧ್ಯೆ ಅವರು ನನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳುತ್ತಿದ್ದರು.
ಅಪ್ಪ, ಅಮ್ಮ, ಅಣ್ಣ, ಅಕ್ಕ ಇವರ ಬಗ್ಗೆ, ಎಲ್ಲರ ಬಗ್ಗೆ ನಿಧಾನವಾಗಿ ಹೇಳುತ್ತಿದ್ದೆ. ಕಾರಿನಿಂದ ಇಳಿದ ತಕ್ಷಣ ಸರ್ ನನ್ನ ಮುಖವನ್ನು ನೋಡಿ ನಕ್ಕರು. ಸರ್, ಮನೆಗೆ ಅಂತ ಹೇಳುತ್ತಿದ್ದೆ. ಅಷ್ಟರಲ್ಲಿ ಬೇಡ, ಇನ್ನೊಂದು ದಿನ ಬರುತ್ತೇನೆ, ಕತ್ತಲಾಗಿದೆ, ಹೋಗಿ. ಬೆಳಿಗ್ಗೆ ನಾನು ಇದೇ ರೋಡಿನಲ್ಲಿ ಹೋಗುವುದು. ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ನಿಮ್ಮ ಆಫೀಸ್ಗೆ ಅಂತ ನಗುತ್ತಾ ಹೇಳಿ ನನ್ನ ಉತ್ತರಕ್ಕೆ ಕಾಯದೆ ಹೊರಟು ಹೋದರು. ಆಟೋ ಚಾರ್ಜ್ ಮಿಕ್ಕಿತು ಅಂತ ಸಮಾಧಾನಪಟ್ಟೆ. ಅಕ್ಕ ನನ್ನನ್ನೇ ನೋಡುತ್ತಿದ್ದಳು. ಅಕ್ಕ ಅದು ನನ್ನ ಬಾಸ್ ಅವರ ಗೆಳೆಯ. ಮನೆಯವರಿಗೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿ ರೆಸ್ಟೋರೆಂಟ್ಗೆ ಕರೆದುಕೊಂಡು ಹೋದರು. ಅವರಿಗೆ ತುಂಬ ಹೊಟ್ಟೆ ಹಸಿವು ಆಗಿತ್ತಂತೆ. ಅಷ್ಟೇ. ನೀನು ಏಕೆ ಆ ರೀತಿ ಅನುಮಾನದಿಂದ ನೋಡುತ್ತಿದ್ದೀಯ? ನೀನು ನೋಡುವ ತರಹದ ತಪ್ಪನ್ನು ನಾನು ಮಾಡಿಲ್ಲ ಅಂತ ಹೇಳಿದಳು. ಅಷ್ಟರಲ್ಲಿ ಅವಳು ಜೋರಾಗಿ ನಕ್ಕಳು. ಸರ್ಪ್ರೈಸ್, ನಿಮಗೆ ಒಂದು ಹೊಸ ವಿಷಯ ಹೇಳುತ್ತೇನೆ. ನಿನ್ನ ಭಾವ ತುಂಬ ದಿನದಿಂದ ಅವರ ಆಫೀಸ್ನಲ್ಲಿ ಕೆಲಸ ಮಾಡುವ ರಾಜೇಶ್ ಜೊತೆ ನಿನ್ನ ಮದುವೆಯ ಮಾತುಕತೆಯನ್ನು ಮುಂದುವರಿಸಿದ್ದರು ಅಲ್ಲವೇ? ಅವರು ಒಪ್ಪಿಕೊಂಡಿದ್ದಾರೆ. ನಾಳೆ ಹೆಣ್ಣು ನೋಡುವ ಶಾಸ್ತ್ರ ಜೊತೆಗೆ ಎಂಗೇಜ್ಮೆಂಟ್ ಅಂತ ಹೇಳಿದಳು. ನಿಜವಾಗಲೂ ಸರ್ಪ್ರೈಸ್. ಅಕ್ಕ, ಎಂಗೇಜ್ಮೆಂಟ್ ಹೇಗೆ? ಹುಡುಗನನ್ನು ನಾನು ನೋಡಿ ಒಪ್ಪಿಕೊಳ್ಳಬೇಕು ಅಲ್ಲವೇ? ಹುಡುಗ ತುಂಬ ಸುಂದರವಾಗಿದ್ದಾನೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ. ನಿನ್ನ ಫೋಟೋವನ್ನು ನೋಡಿದ ತಕ್ಷಣ ಮದುವೆ ಆದರೆ ಇವಳನ್ನೇ ಆಗುವುದು ಅಂತ ಹೇಳಿದನಂತೆ. ನೀನು ಒಪ್ಪಿಕೋ, ಲೈಫಲ್ಲಿ ಸೆಟಲ್ ಆಗಿ ಬಿಡುತ್ತೀಯ ಅಂತ ಹೇಳಿದಳು. ಈಗ ನಾನು ಅವಳ ಮನೆಯಲ್ಲಿ ಇರುವುದರಿಂದ ಅವಳು ಹೇಳಿದ ಹಾಗೆ ಕೇಳಬೇಕೇನು? ಅದಕ್ಕೆ ನಾವು ನಮ್ಮ ಸ್ವಂತ ಮನೆಯಲ್ಲಿ ಇದ್ದರೆ ಈ ರೀತಿಯ ಬರ್ಡನ್ ಇರುವುದಿಲ್ಲ. ಹೆಣ್ಣು ನೋಡುವ ಶಾಸ್ತ್ರ ಓಕೆ, ಆದರೆ ಎಂಗೇಜ್ಮೆಂಟ್ ಅಂದರೆ ಅದು ಹೇಗೆ? ಹುಡುಗನ ಮುಖ ನೋಡದೆ, ಅವನ ಜೊತೆ ಮಾತನಾಡದೆ, ನಾನು ಏನೂ ಮಾತನಾಡದೆ ರಾತ್ರಿ ಹಾಗೆ ಮಲಗಿದೆ. ಬೆಳಿಗ್ಗೆ ಅಕ್ಕ ಬಾಗಿಲು ತಟ್ಟುತ್ತಿದ್ದಾಳೆ. ಬಾಗಿಲನ್ನು ತೆಗೆದ ಕ್ಷಣ ಅವಳ ಕೈಯಲ್ಲಿ ರೇಷ್ಮೆ ಸೀರೆ, ಚಂದದ ಒಡವೆಗಳು ಇತ್ತು. ಬೇಗ ರೆಡಿಯಾಗಿ ಇವುಗಳನ್ನು ಹಾಕಿಕೊಂಡು ಬಾ. ನಿನಗಾಗಿ ಹುಡುಗನ ಮನೆಯವರು ಕಳಿಸಿರುವುದು. ನಮ್ಮ ಪರಿಸ್ಥಿತಿ ಅವರಿಗೆ ಗೊತ್ತು. ಅಪ್ಪ ಅಮ್ಮ ಹಳ್ಳಿಯಲ್ಲಿ ಇರುವುದರಿಂದ ಏನೂ ಸಂಪಾದನೆ ಇಲ್ಲ. ಮದುವೆ ಮಾಡಿದರೆ ನೀವೇ ಮಾಡಿಕೊಳ್ಳಬೇಕು ಅಂತ ಹೇಳಿದ್ದೇನೆ. ಎಲ್ಲ ಫಂಕ್ಷನ್ಗಳ ಜವಾಬ್ದಾರಿ ಅವರದೇ. ಈ ರೀತಿಯ ಹುಡುಗ ಯಾರಿಗಾದರೂ ಸಿಗುತ್ತಾನಾ? ನಿನ್ನ ಎಷ್ಟೋ ಜನ್ಮದ ಅದೃಷ್ಟ ಅಂತ ಅಕ್ಕ ಹಣೆಯ ಮೇಲೆ ಮುತ್ತನ್ನು ಕೊಟ್ಟು ಹೋದಳು. ನನಗೆ ಮದುವೆ ಇಷ್ಟವಾಗುತ್ತಿಲ್ಲ. ನಿಜ ಹೇಳಬೇಕೆಂದರೆ ಕಿರಣ್ ಸರ್ ಜೊತೆ ಕಾರ್ನಲ್ಲಿ ಒಂದು ಡ್ರೈವ್ ಹೋಗಿ ಬಂದ ಮೇಲೆ ಅವರ ಗುಂಗಿನಲ್ಲೇ ತುಂಬ ಹೊತ್ತು ಇದ್ದೆ. ಸುಂದರವಾದ ಎತ್ತರವಾದ ಮೈಕಟ್ಟು ಅವರದು. ಇದ್ದರೆ ಹುಡುಗ ಆ ರೀತಿ ಇರಬೇಕು. ರೆಡಿಯಾಗಿ ಬಂದು ನಾನು ಹುಡುಗನನ್ನು ನೋಡಿಲ್ಲ. ತಲೆಯನ್ನು ಬಗ್ಗಿಸಿ ಕುಳಿತುಕೊಂಡೆ. ಆಗ ಹುಡುಗನ ಅಮ್ಮ, ಹುಡುಗಿಗೆ ಮದುವೆ ಇಷ್ಟವಿಲ್ಲವೇ? ಮುಖವನ್ನು ಸಿಂಡರಿಸಿಕೊಂಡು ತಲೆಯನ್ನು ಕೆಳಗೆ ಹಾಕಿ ಕುಳಿತಿದ್ದಾಳೆ ಅಂತ ಅಕ್ಕನನ್ನು ಕೇಳಿದಳು. ನಾನು ಏನೂ ಮಾತನಾಡಲಿಲ್ಲ. ನಿಧಾನವಾಗಿ ತಲೆ ಎತ್ತಿದೆ. ಶಾಕ್, ಆಶ್ಚರ್ಯ, ಸರ್ಪ್ರೈಸ್ ಎಲ್ಲ ಆಯಿತು. ಇದು ನಿಜವಾಗಲೂ ಸತ್ಯವಾ ಅಂತ ನನ್ನನ್ನು ನಾನೇ ನಂಬಲು ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ಎದುರುಗಡೆ ಇರುವ ಹುಡುಗ ಬೇರೆ ಯಾರೂ ಅಲ್ಲ. ನಿನ್ನೆ ತಾನೇ ನನ್ನ ಜೊತೆ ಒಂದು ಡ್ರೈವಿಂಗ್ಗೆ ಬಂದ ಹುಡುಗ ಕಿರಣ್ ಸರ್. ಹಾಗಾದರೆ ಇದು ಕಾಕತಾಳೀಯವಲ್ಲ, ಉದ್ದೇಶಪೂರ್ವಕವಾಗಿ ಅವರೇ ಮಾಡಿರುವುದು. ಇನ್ನು ನನ್ನ ನಾಚಿಕೆ ಜಾಸ್ತಿ ಆಯಿತು. ನಿಜವಾಗಲೂ ಈಗ ನನ್ನ ಕಣ್ಣುಗಳಲ್ಲಿ ಪ್ರಶ್ನಿಸಿದೆ ಅವರನ್ನು. ಆಗ ಅವರು ಹುಡುಗಿ ಜೊತೆ ಮಾತನಾಡಬೇಕು ಎಂದರು. ರೂಮಿಗೆ ಹೋದ ತಕ್ಷಣ ಕೋಪದಿಂದ ಅವರ ಮುಖವನ್ನು ನೋಡಿದೆ. ಎಲ್ಲ ಅರ್ಥ ಮಾಡಿಕೊಂಡ ಅವರು ಮೊದಲೇ ಹೇಳಿದ್ದರೆ ನೀನು ನ್ಯಾಚುರಲ್ ಆಗಿ ಹೇಗೆ ಇರುತ್ತೀಯ ಅನ್ನುವುದು ನನಗೆ ತಿಳಿಯುತ್ತಿರಲಿಲ್ಲ. ನನ್ನ ಹುಡುಗಿ ಹೇಗೆ ಇರಬೇಕು ಅಂತ ಅಂದುಕೊಂಡಿದ್ದೇನೆ, ಅದೇ ರೀತಿ ನೀನು ಇದ್ದೀಯ. ಅದಕ್ಕಾಗಿ ನೀನು ಕೆಲಸ ಮಾಡುವ ಆಫೀಸ್ಗೆ ಬಂದಿದ್ದೆ. ಅದೃಷ್ಟದಿಂದ ಆ ಹುಡುಗ ನನ್ನ ಬಾಲ್ಯದ ಗೆಳೆಯ. ನನಗೆ ನೀನು ತುಂಬ ಇಷ್ಟವಾಗಿದ್ದೀಯ. ನಿನಗೆ ನಾನು ಅಂತ ಕೇಳಿದರು. ನಾನು ಏನೂ ಮಾತನಾಡಲಿಲ್ಲ. ಈಗ ನನಗೆ ಇಷ್ಟವಿಲ್ಲ ಎಂದರೆ ನೀವು ನನ್ನನ್ನು ಬಿಟ್ಟು ಬಿಡುತ್ತೀರಾ ಅಂತ ಕೇಳಿದೆ. ಆಗ ಸಡನ್ನಾಗಿ ಅವರ ಮುಖ ಕಪ್ಪಾಯಿತು. ನಿಮಗೆ ಇಷ್ಟವಿಲ್ಲವಾದರೆ ನಿಮಗೆ ಹೇಗೆ ಇಷ್ಟ ಹಾಗೆ ಇರಲು ಪ್ರಯತ್ನಿಸುತ್ತೇನೆ. ನಿಮ್ಮನ್ನು ಬಿಟ್ಟರೆ ದೇಹದಲ್ಲಿರುವ ಪ್ರಾಣವನ್ನು ಬಿಟ್ಟಂತೆ. ಅಕ್ಕ ನನ್ನನ್ನು ಕರೆದಳು. ನಾನು ಮೇಲೇಳುತ್ತಿದ್ದೆ. ಅವರು ಸಡನ್ನಾಗಿ ನನಗೆ ತಿಳಿಯದ ಹಾಗೆ ನನ್ನ ಕೆನ್ನೆಗೆ ಕಿಸ್ ಮಾಡಿದರು. ಸ್ವಲ್ಪ ಹೊತ್ತು
ಸ್ಟನ್ ಆದೆ. ಅವರನ್ನೇ ನೋಡುತ್ತಾ ಇದ್ದೆ. ಅವರು ತುಂಟನೆಗೆ ಬೀರುತ್ತಾ ಹೊರಗೆ ಹೋದರು. ಅಕ್ಕ ನನ್ನನ್ನು ಕೇಳಿದಳು. ನಾನು ಓಕೆ ಅಂತ ತಲೆ ಅಲ್ಲಾಡಿಸಿದೆ. ಎಂಗೇಜ್ಮೆಂಟ್ ಕೂಡ ಆಗಿ ಹೋಯಿತು. ಮದುವೆ ಮುಂಚೆ ಅವರು ತುಂಬ ಸಲ ನನ್ನನ್ನು ಹೊರಗಡೆ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದರು. ನನಗೆ ಅವರು ಮೊದಲ ಸಲ ಮಾಡಿದ ಮೋಸದಿಂದ ನಾನು ಅವರ ಜೊತೆ ಹೋಗಲಿಲ್ಲ. ಕೊನೆ ಪಕ್ಷ ಇಷ್ಟಾದರೂ ನಾನು ಪನಿಷ್ಮೆಂಟನ್ನು ಕೊಡಬೇಕು, ಮುಂದೆ ಇನ್ನೆಂದೂ ನನ್ನ ಜೊತೆ ಸುಳ್ಳು ಹೇಳುವುದಿಲ್ಲ ಅಂತ ಅವರನ್ನು ಸ್ವಲ್ಪ ದೂರ ಇಟ್ಟೆ. ಪದೇ ಪದೇ ಕ್ಷಮಿಸಿದರೆ ನಮ್ಮ ಕ್ಷಮೆಗೆ ಬೆಲೆ ಇರುವುದಿಲ್ಲ. ಅವರುಗಳೂ ಕೂಡ ಪದೇ ಪದೇ ತಪ್ಪು ಮಾಡುತ್ತಾರೆ. ಮದುವೆಯನ್ನು ಕೂಡ ಅವರೇ ಗ್ರ್ಯಾಂಡಾಗಿ ಮಾಡಿಕೊಂಡರು. ಮದುವೆಗೆ ಬೇಕಾದ ಬಟ್ಟೆ ಒಡವೆ ನನಗೆ ಮಾತ್ರ ಅಲ್ಲ, ನನ್ನ ಮನೆಯವರಿಗೆಲ್ಲ ಕೊಟ್ಟರು. ಇದೆಲ್ಲವನ್ನು ನಿನ್ನ ಗಂಡ ಅವರ ಅಪ್ಪ ಅಮ್ಮನಿಗೆ ತಿಳಿಯದಂತೆ ಮಾಡುತ್ತಿದ್ದಾನೆ. ಬಾಯಿ ತಪ್ಪಿ ನಿನ್ನ ಅತ್ತೆ ಮಾವನ ಬಳಿ ನೀನು ಕೇಳಬಾರದು, ಈ ಸೀರೆ ಒಡವೆ ನಿಮ್ಮ ಮಗ ಕೊಟ್ಟಿದ್ದು ನೀವು ಕೊಟ್ಟಿದ್ದಲ್ಲವೇ ಅಂತ. ಅಮಾಯಕಳ ರೀತಿ ಕೇಳಬೇಡ. ಅತ್ತೆ ಮಾವ ಅಂದರೆ ಎಲ್ಲ ಒಂದೇ ರೀತಿ ಇರುತ್ತಾರೆ. ಕೆಲವರು ಮೇಲೆ ಚೆನ್ನಾಗಿ ಮಾತನಾಡಿಸುತ್ತಾರೆ, ಮನಸ್ಸಿನಲ್ಲಿ ವಿಷ ಇಟ್ಟಿರುತ್ತಾರೆ. ಇನ್ನು ಕೆಲವರು ಮೇಲೆ ಹೇಗೆ ಇರುತ್ತಾರೋ ಮನಸ್ಸಿನಲ್ಲೂ ಕೂಡ ಅದೇ ರೀತಿ ಇರುತ್ತಾರೆ. ಆದಷ್ಟು ನಿನ್ನ ಅತ್ತೆ ಮಾವನ ಜೊತೆ ಮಾತನ್ನು ಕಡಿಮೆ ಮಾಡು. ಗಂಡನನ್ನು ನಿನ್ನ ಬುಟ್ಟಿಗೆ ಹಾಕಿಕೊ ಅಂತ ಅವಳು ಹೇಳುತ್ತಿದ್ದಾಗ ಅವಳ ಬಾಯನ್ನು ಮುಚ್ಚಿದೆ. ನನಗೆ ಎಲ್ಲ ಅರ್ಥವಾಗುತ್ತಿದೆ ಅಕ್ಕ, ನೀನು ಯೋಚನೆ ಮಾಡಬೇಡ. ನನಗೂ 24 ವರ್ಷ ವಯಸ್ಸು ಅಂತ ಹೇಳಿ ಅಲ್ಲಿ ಇದ್ದ ನನ್ನವರಿಗೆಲ್ಲ ಕಣ್ಣೀರಿನಿಂದ ಬೀಳ್ಕೊಡುಗೆ ಕೊಟ್ಟು ಕಿರಣ್ ಜೊತೆ ಮನೆಗೆ ಬಂದೆ. ದಾರಿಯುದ್ದಕ್ಕೂ ಅವರ ಜೊತೆ ಮಾತನಾಡಲಿಲ್ಲ. ನಾನು ಅಳುತ್ತಿದ್ದಾಗ ನನ್ನ ಕಣ್ಣೀರನ್ನು ಒರೆಸುತ್ತಿದ್ದರು. ನನ್ನ ಕಣ್ಣೀರನ್ನು ನೋಡಿ ಅವರ ಮನಸ್ಸು ಕೂಡ ಒದ್ದಾಡುತ್ತಿತ್ತು. ಅವರ ಭುಜದ ಮೇಲೆ ಹೊರಗೆ ಮಲಗಬೇಕು ಅಂತ ಅನಿಸಿದರು. ಇಷ್ಟು ಬೇಗ ನಾನು ಅವರನ್ನು ಒಪ್ಪಿಕೊಂಡರೆ ಚೆನ್ನಾಗಿ ಆಟ ಆಡಿಸುತ್ತಾರೆ. ನನ್ನ ಭಾವನೆಗಳನ್ನು ಅದುಮಿಟ್ಟುಕೊಂಡೆ. ಮನೆಗೆ ಬಂದಾಗ ಕಣ್ಣೀರು ಸಂಪೂರ್ಣವಾಗಿ ಮಾಯವಾಗಿತ್ತು. ತುಂಬ ಭವ್ಯವಾದ ಅರಮನೆಯ ರೀತಿ ಇತ್ತು ಮನೆ. ಆ ಮನೆಯ ಕೆಲಸದವರಿಗೆ ನಾನು ಕೆಲಸಕ್ಕೆ ಹೋಗುತ್ತಿದ್ದ ಕಡೆ ಕೊಡುವುದಕ್ಕಿಂತ ಹೆಚ್ಚು ಸಂಬಳ ಕೊಡುತ್ತಿದ್ದರು. ಖುಷಿ ಜೊತೆ ಆಶ್ಚರ್ಯ ಆಗುತ್ತಿತ್ತು. ಅವರುಗಳ ಪ್ರೀತಿಗೆ ನಾನು ಚಿರಋಣಿ. ಆದರೆ ಅತ್ತೆ ಮಾವ ಸ್ವಲ್ಪ ಟೈಟಾಗಿದ್ದರು. ಕಿರಣ್ ಮಾತ್ರ ತಮಗೆ ಇಷ್ಟಪಟ್ಟಿದ್ದು ಬಹಳ ಬೇಗ ಸಿಕ್ಕಿತು ಅನ್ನುವ ರೀತಿ ಖುಷಿಯಿಂದ ಇದ್ದರು. ನಾನು ಎಷ್ಟು ಕೋಪ ಮಾಡಿಕೊಂಡರೂ, ತಾತ್ಸಾರ ಭಾವನೆ ತೋರಿಸಿದರೂ ಕೂಡ ಅವರು ಯಾವುದೇ ಬೇಸರ ಮಾಡಿಕೊಳ್ಳುತ್ತಿರಲಿಲ್ಲ. ಇಂದಲ್ಲ ನಾಳೆ ಸರಿ ಹೋಗುತ್ತಾಳೆ ಅನ್ನುವ ಭಾವನೆ ಇತ್ತು ಅವರ ಮುಖದಲ್ಲಿ. ಮೊದಲ ರಾತ್ರಿ 1000 ಆಸೆಗಳನ್ನು ಹೊತ್ತುಕೊಂಡು ಪ್ರತಿ ಹೆಣ್ಣು ಕೂಡ ಕೂತಿರುತ್ತಾಳೆ. ಆದರೆ ನನ್ನ ಆಸೆಗಳು ಬೇರೆ ಇತ್ತು. ಕಿರಣ್ ನನ್ನ ಕೈಯನ್ನು ಹಿಡಿದುಕೊಂಡು, ನನ್ನ ಎಷ್ಟೋ ಜನ್ಮದ ಅದೃಷ್ಟ ನೀನು ನನ್ನನ್ನು ಮದುವೆ ಆಗಿರುವುದು. ನಿನ್ನ ಮನಸ್ಸಿನಲ್ಲಿ ಮತ್ತು ದೇಹದಲ್ಲಿ ನನಗೆ ಜಾಗ ಕೊಡುತ್ತೀಯಾ ಅಂತ ಕೇಳಿದರು. ಆಗ ನಾನು ಸ್ವಲ್ಪ ಸಮಯ ಬೇಕು ನನಗೆ ನಿಮ್ಮ ಜೊತೆ ಮತ್ತು ನಿಮ್ಮ ಮನೆಯವರ ಜೊತೆ ಹೊಂದಿಕೊಳ್ಳಲು ಅಂತ ಹೇಳಿದೆ. ಮೊದಲು ನಿರಾಸೆಗೊಂಡರು. ಅವರಿಗೂ ಸರಿ ಅಂತ ಅನಿಸಿತು. ನಂತರ ಅವರು ರಾತ್ರಿ ಪೂರ್ತಿ ನನ್ನ ಕೈಯನ್ನು ಹಿಡಿದುಕೊಂಡು ಮಲಗಿದರು, ಪುಟ್ಟ ಮಗುವಿನ ರೀತಿ. ಒಮ್ಮೊಮ್ಮೆ ಅವರಿಗಿಂತ ಜಾಸ್ತಿ ನಾನು ಅದೃಷ್ಟ ಮಾಡಿರುವುದು. ಇಷ್ಟೊಂದು ನಿಷ್ಕಲ್ಮಶವಾಗಿ ಯಾರಾದರೂ ಪ್ರೀತಿ ಮಾಡುತ್ತಾರಾ? ಮೊದಲನೇ ರಾತ್ರಿ ತಾವು ಇಷ್ಟಪಟ್ಟ ಹುಡುಗಿ ತಮಗೆ ಸಿಕ್ಕಿದರೆ ಅವಳ ದೇಹದ ರಸವನ್ನೆಲ್ಲ ಹಿಂಡುವ ಕಾಮುಕರು. ಈಗಿನ ಕಾಲದಲ್ಲಿ ಇರಬೇಕಾದರೆ ನನ್ನ ಪರಿಶುದ್ಧ ಪ್ರೀತಿಗಾಗಿ ಕಾಯುವ ಪ್ರೀತಿಯ ಗಂಡ ಅಂತ ಅವರ ಹಣೆಯ ಮೇಲೆ ಮುತ್ತು ಕೊಟ್ಟೆ. ತಕ್ಷಣ ಅವರಿಗೆ ಎಚ್ಚರವಾಯಿತು. ಅವರು ಕೂಡ ನನ್ನ ಕೈಗೆ ಮುತ್ತು ಕೊಟ್ಟು ಮಲಗಿದರು. ಅಷ್ಟೇ. ಈ ಮುತ್ತುಗಳ ಸರಮಾಲೆ ಅಲ್ಲಿಂದ ಅಲ್ಲಿಗೆ ನಡೆಯುತ್ತಿತ್ತು ಪ್ರತಿದಿನವೂ. ಅವರು ಆಫೀಸ್ಗೆ ಹೋಗುವುದಕ್ಕಿಂತ ಮುಂಚೆ ನನ್ನ ಬಳಿ ಬಂದು ಮುತ್ತುಗಳನ್ನು ಕೊಟ್ಟು ಹೋಗುತ್ತಿದ್ದರು, ಕೆನ್ನೆ ಅಥವಾ ಹಣೆಯ ಮೇಲೆ. ಇಂದು ನಾನು ಕಿಚನ್ನಲ್ಲಿ ಏನೋ ಮಾಡುತ್ತಿದ್ದೆ. ಅತ್ತೆ ಮಾವ ಇರಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದರು. ಹಿಂದೆಯಿಂದ ಬಂದು ಕಿರಣ್ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ಕೆನ್ನೆಗೆ ಮುತ್ತನ್ನು ಕೊಟ್ಟರು. ಅವರ ಅಪ್ಪುಗೆ ನನಗೆ ತುಂಬ ಖುಷಿಯನ್ನು ನೀಡಿತು. ಆದರೂ ನಾಚಿಕೆಯಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ಆಗ ಕಿರಣ್ ಹೇಳಿದರು, ಮದುವೆಯಾಗಿ 2 ತಿಂಗಳಾಯಿತು, ನಿನಗೆ ಇಷ್ಟು ಸಮಯ ಸಾಕಲ್ಲವೇ ಅಡ್ಜಸ್ಟ್ ಆಗಲು? ನಮ್ಮ ಮೊದಲ ರಾತ್ರಿ ಮಾಡಿಕೊಳ್ಳೋಣ ಇಂದು ಅಂತ ಹೇಳಿದರು. ನಾನು ಏನೂ ಮಾತನಾಡಲಿಲ್ಲ. ಆಗ ಅವರು ನನ್ನ ಸೊಂಟವನ್ನು ಅವರ 2 ಕೈಗಳಿಂದ ಬಳಸಿ ಹಿಡಿದುಕೊಂಡು ನನ್ನ ತುಟಿಗೆ ನಿರಂತರವಾಗಿ ಮುತ್ತನ್ನು ಕೊಟ್ಟರು. ಮೊದಲು ನಾನು ಒಪ್ಪಿಗೆ ಕೊಟ್ಟಿಲ್ಲವಾದರೂ ನಂತರ ನನ್ನ ತುಟಿಗಳೂ ಕೂಡ
ಅವರ ಮುತ್ತಿನ ಮತ್ತಿಗೆ ಶರಣಾಗಿ ನಾನು ಕೂಡ ಮುತ್ತು ಕೊಡಲು ಆರಂಭಿಸಿದೆ. ಅಷ್ಟರಲ್ಲಿ ಅತ್ತೆ ಮಾವ ಬಂದರು. ಇಬ್ಬರೂ ಕೂಡ ನಮ್ಮ ಕೆಲಸದಲ್ಲಿ ಬ್ಯುಸಿಯಾದೆವು. ಅತ್ತೆಯ ತಂಗಿಗೆ ಹುಷಾರಿಲ್ಲವಂತೆ, ಅದಕ್ಕೆ ಅವರು ಅವರ ಊರಿಗೆ ಹೋದರು. ಇನ್ನು ನಾನು ಮಾವ ಇಬ್ಬರೇ ಇರುವುದು ತುಂಬ ಕಷ್ಟ. ಏಕೆಂದರೆ ನಾನು ಮದುವೆ ಆದ ದಿನದಿಂದಲೂ ಮಾವ ನನ್ನ ಹಿಂದೆ ಇರುತ್ತಾರೆ. ಅದು ಬೇಕಾ ಇದು ಬೇಕಾ ಅನ್ನುತ್ತಾರೆ. ಅವರ ನಗು ನನಗೆ ಇಷ್ಟವಾಗುವುದಿಲ್ಲ. ಒಮ್ಮೊಮ್ಮೆ ನಿಜವಾಗಲೂ ಈ ಮನುಷ್ಯ ನನ್ನ ಮಾವನ ಅಂತ ಅನಿಸುತ್ತದೆ. ಅವರು ನೋಡುವ ನೋಟ ಕೂಡ ಇಷ್ಟವಾಗುವುದಿಲ್ಲ. ಕಿರಣ್ ಜೊತೆ ಹೇಳೋಣ ಅಂತ ಅಂದುಕೊಂಡರೆ ನಮ್ಮಿಬ್ಬರ ಸಂಬಂಧ ಹಾಳಾಗುತ್ತದೆ ಅಂತ ಸುಮ್ಮನಾಗಿದ್ದೆ. ಇಂದು ಕೂಡ ಅತ್ತೆ ಇಲ್ಲದ ಸಮಯವನ್ನು ನೋಡಿ ಮಾವ ನನಗೆ ಹತ್ತಿರವಾಗಲು ಪ್ರಯತ್ನಿಸಿದರು. ಆದರೆ ನಾನು ಅದಕ್ಕೆ ಒಪ್ಪಿಗೆಯನ್ನು ಕೊಡಲಿಲ್ಲ. ಏನೂ ಮಾತನಾಡದೆ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡೆ. ಮೊದಲ ರಾತ್ರಿ ರೂಮನ್ನು ತುಂಬ ಸುಂದರವಾಗಿ ಡೆಕೋರೇಟ್ ಮಾಡಿದ್ದೆ. ಕೆಲಸದವರ ಕೈಯಲ್ಲಿ ಹೂಗಳನ್ನು ತರಿಸಿ ನಾನು ಕೂಡ ಸುಂದರವಾಗಿ ರೆಡಿಯಾಗಿದ್ದೆ. ಮೈಯಲ್ಲಿ ಸ್ವಲ್ಪ ಜ್ವರ ಇರುವ ರೀತಿ ಅನಿಸುತ್ತಿತ್ತು. ಅಷ್ಟರಲ್ಲಿ ಕಿರಣ್ ಫೋನ್ ಮಾಡಿ, ಆಫೀಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಕೆಲಸವಿದೆ, ನಾಳೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಬರುತ್ತೇನೆ, ಪ್ಲೀಸ್ ಸಾರಿ ಅಂತ ಪದೇ ಪದೇ ಕಳಿಸಿದ್ದರು ಮೆಸೇಜನ್ನು. ಇಂದೆಲ್ಲವಾದರೆ ನಾಳೆ ಅಂತ ಅಂದುಕೊಂಡು ಸುಮ್ಮನಾದೆ. ಕಿರಣ್ಗಿಂತ ಜಾಸ್ತಿ ನಾನು ಆಸೆಯಿಂದ ಇದ್ದೆ ಇಂದು ಮೊದಲ ರಾತ್ರಿ ಆಗುತ್ತದೆ ಅಂತ. ನಂತರ ನನ್ನ ಬಟ್ಟೆಯನ್ನು ಬದಲಿಸಿ ಮಲಗಿಕೊಂಡೆ. ಜ್ವರ ಜಾಸ್ತಿ ಆಗುತ್ತಿತ್ತು, ತುಂಬ ಜಾಸ್ತಿ. ನನಗೆ ಮೇಲು ಹೇಳಲು ಕೂಡ ಆಗುತ್ತಿಲ್ಲ. ಕೈ ಕಾಲು ನಡುಗುತ್ತಿದೆ. ಏನೋ ದೇಹದ ಭಾಗಗಳು ಕಿತ್ತು ಹೋಗುತ್ತಿದೆ ಅಂತ ಅನಿಸುತ್ತಿದೆ. ಹೊರಗೆ ಹೋಗಿ ಟ್ಯಾಬ್ಲೆಟ್ಸ್ ತೆಗೆದುಕೊಳ್ಳೋಣ ಜ್ವರದ್ದು ಅಂತ ಅಂದುಕೊಳ್ಳುತ್ತಿದ್ದರೂ ನನಗೆ ಮೇಲೆ ಹೇಳಲು ಆಗುತ್ತಿಲ್ಲ. ಜೊತೆಗೆ ಅವರಿಗಾಗಿ ತಯಾರು ಮಾಡಿದ್ದ ಹಾಲನ್ನು ಕುಡಿದೆ. ಬೆಳಿಗ್ಗೆ ಎಚ್ಚರವಾದಾಗ ಮೈಯೆಲ್ಲ ಒಂದು ರೀತಿ ಜಡವಾಗಿ ಇತ್ತು. ರಾತ್ರಿ ಬಂದಿದ್ದ ಜ್ವರ ನೆನಪಾಯಿತು. ಕಿರಣ್ ಕೂಡ ರಾತ್ರಿ ಬರೋದಿಲ್ಲ ಅಂತ ಹೇಳಿದ್ದು ನೆನಪಿಸಿಕೊಂಡು ಬೇಸರವಾಗಿತ್ತು. ಮೇಲೆ ಹೇಳಲು ಪ್ರಯತ್ನಿಸಿದೆ. ನನ್ನ ಮೈ ಮೇಲೆ ಬಟ್ಟೆಗಳು ಇಲ್ಲ. ಬೆಚ್ಚಿಬಿದ್ದೆ. ಸಡನ್ ಆಗಿ ದೇಹ ಕಂಪಿಸಿತು. ಹೃದಯ ಹೊಡೆದು ಹೋದಂತೆ ಅನಿಸಿತು. ಅತ್ತೆ ಇಲ್ಲ, ಕಿರಣ್ ಹೊರಗೆ ಹೋಗಿದ್ದಾರೆ. ಮತ್ತೆ ನನ್ನ ಜೊತೆ ಈ ದುಷ್ಕೃತ್ಯ ಮಾಡಿದ್ದು ಯಾರು? ಸಡನ್ನಾಗಿ ಮಾವ ಹೊರಗೆ ಯಾರ ಜೊತೆಯೋ ಮಾತನಾಡುತ್ತಿದ್ದಾರೆ. ಅಯ್ಯೋ, ಮಾವ ನನ್ನ ಜೊತೆ ಕೆಟ್ಟದಾಗಿ ಮಾಡಿರಬಹುದು. ಏಕೆಂದರೆ ಪ್ರತಿದಿನವೂ ನನ್ನನ್ನು ತುಂಬ ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದರು. ನಿಜವಾಗಲೂ ನನ್ನ ಮೈ ಮೇಲೆ ಬಟ್ಟೆಗಳಿಲ್ಲ. ನನ್ನ ದೇಹವನ್ನು ಯಾರೋ ಬಳಸಿಕೊಂಡಿದ್ದಾರೆ ಅನ್ನುವ ರೀತಿ ಅನಿಸುತ್ತಿದೆ. ಜೋರಾಗಿ ಅಳಲು ಶುರು ಮಾಡಿದೆ. ತುಂಬ ಜೋರಾಗಿ. ನನ್ನ ಬದುಕು ಸಂಪೂರ್ಣವಾಗಿ ಮುಗಿದು ಹೋಯಿತು ಅಂತ ಅನಿಸಿತು. ಅಲ್ಲಿದ್ದ ಚಾಕುವನ್ನು ತೆಗೆದುಕೊಂಡು ನನ್ನ ಹೊಟ್ಟೆಗೆ ಚುಚ್ಚಿಕೊಳ್ಳಲು ಪ್ರಯತ್ನಿಸಿದೆ. ಆಗ ಯಾವುದೋ ಒಂದು ಬಲಿಷ್ಠವಾದ ಕೈ ಬಂದು ನನ್ನ ಕೈಯನ್ನು ತಡೆ ಹಿಡಿಯಿತು. ಅದು ಬೇರೆ ಯಾರೂ ಅಲ್ಲ, ನನ್ನ ಕಿರಣ್. ನಾನು ಜೋರಾಗಿ ಅಳುತ್ತಾ ಅವರನ್ನು ತಬ್ಬಿಕೊಂಡೆ. ನೀನು ಯಾಕೆ ಈ ಕೆಲಸ ಮಾಡುತ್ತಿದ್ದೀಯಾ? ಗೊತ್ತು ನಿನ್ನ ಜೊತೆ ತಪ್ಪಾಗಿದೆ ಅಂತ. ಅದಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಡುತ್ತೀಯಾ? ನನಗೆ ಏನೂ ಅರ್ಥವಾಗದೇ ಇರುವ ರೀತಿ ಅವರ ಮುಖ ನೋಡಿದೆ. ರಾತ್ರಿ ಕೆಲಸವೆಲ್ಲ ಮುಗಿಸಿಕೊಂಡು 12 ಗಂಟೆಗೆ ಬಂದೆ. ನೀನು ಜ್ವರ ಅಂತ ಚಳಿಯಿಂದ ಮಲಗಿದ್ದೆ. ಮಾತ್ರೆ ನುಂಗಿಸಲು ಕೂಡ ನಿನಗೆ ಎಚ್ಚರವಾಗಲಿಲ್ಲ. ಕೊನೆಗೆ ಸಿಸ್ಟರನ್ನು ಕರೆಸಿ ಇಂಜೆಕ್ಷನನ್ನು ಕೊಡಿಸಿದೆ ಜ್ವರದ್ದು. ಆ ರಾತ್ರಿಯಲ್ಲೂ ಕೂಡ ಜ್ವರ ಕಡಿಮೆಯಾಗಲಿಲ್ಲ. ವಿಧಿ ಇಲ್ಲದೆ ಇಬ್ಬರು ಬೆತ್ತಲಾಗಿ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಮಲಗಿದರೆ ಚಳಿ ಕಡಿಮೆಯಾಗುತ್ತದೆ ಅಂತ ಅನಿಸಿ ಆ ಕೆಲಸ ಮಾಡಿದೆ. ನಂತರ ಚಳಿ ಕಡಿಮೆ ಆಯಿತು. ಪ್ಲೀಸ್ ನನ್ನನ್ನು ಕ್ಷಮಿಸು. ನಿನ್ನ ಜೊತೆ ನಿನಗೆ ತಿಳಿಯದ ಹಾಗೆ ನಿನ್ನನ್ನು ಬಳಸಿಕೊಂಡೆ. ಆದರೆ ನಿನ್ನ ದೇಹದ ಚಳಿ ಕಡಿಮೆಯಾಗಬೇಕು ಅಂತ. ಅದನ್ನು ಬಿಟ್ಟು ಮತ್ತೆ ಯಾವುದೇ ಉದ್ದೇಶ ಇರಲಿಲ್ಲ. ನನ್ನನ್ನು ನಂಬು ಅಂತ ನನ್ನ ಕೈಯನ್ನು ಹಿಡಿದುಕೊಂಡು ಪಶ್ಚಾತ್ತಾಪದಿಂದ ಕೇಳಿದರು. ಹಾಗಾದರೆ ಮಾವ? ಅಪ್ಪ ನನಗೆ ಫೋನ್ ಮಾಡಿ ಹೇಳಿದ್ದು ನಿನಗೆ ತುಂಬ ಹುಷಾರಿಲ್ಲ, ನರಳುತ್ತಿದ್ದೀಯಾ ಅಂತ. ಆಗ ನನ್ನ ಕೆಲಸವನ್ನು ಬೇರೆಯವರಿಗೆ ವಹಿಸಿ ಬಂದೆ. ಅಪ್ಪನಿಗೆ ಹೆಣ್ಣು ಮಕ್ಕಳೆಂದರೆ ಮೊದಲಿನಿಂದಲೂ ಇಷ್ಟ. ನಾನು ಚಿಕ್ಕವನಾಗಿದ್ದಾಗ ಹೆಣ್ಣು ಮಕ್ಕಳ ರೀತಿ ಬಟ್ಟೆಯನ್ನು ಹಾಕಿ ಖುಷಿ ಪಡುತ್ತಿದ್ದರು. ಆದರೆ ಅಮ್ಮನಿಗೆ ಹೆಣ್ಣು ಮಕ್ಕಳೆಂದರೆ ಇಷ್ಟವಿಲ್ಲ. ಅಪ್ಪ ಮಗಳು ಅಂತ ಅಂದುಕೊಂಡು ಕೂಡ ಬೇರೆ ಹೆಣ್ಣು ಮಕ್ಕಳ ಜೊತೆ ಮಾತನಾಡಿದರೆ ಅಮ್ಮ ಚೆನ್ನಾಗಿ ಬೈಯುತ್ತಿದ್ದರು. ಅವಳು ತುಂಬ ಕಠೋರ. ಅದಕ್ಕೆ ನಿನ್ನ ಜೊತೆ ಮಾತನಾಡಲು ತುಂಬ ಸಲ ಪ್ರಯತ್ನಿಸುತ್ತಿದ್ದರು.
ಅಮ್ಮನಿಗೆ ತಿಳಿಯದ ಹಾಗೆ. ಅಮ್ಮನ ಭಯದಿಂದ ಸುಮ್ಮನಾಗುತ್ತಿದ್ದರು. ರಾತ್ರಿ ಪೂರ್ತಿ ಅಪ್ಪ ಕೂಡ ನಿದ್ರೆ ಮಾಡಿಲ್ಲ. ಈಗ ನಿದ್ರೆ ಮಾಡಿ ಅಂದರೆ ನಿದ್ರೆ ಬರುವುದಿಲ್ಲ ಮಗನೇ. ಸೊಸೆ ಹೇಗಿದ್ದಾಳೆ ಅಂತ ಕೇಳಿದರು. ಸರಿ, ನಾನು ನಿನಗೆ ಏನಾದರೂ ತಿನ್ನಲು ತರುತ್ತೇನೆ ಅಂತ ಹೋಗುತ್ತಿದ್ದರು. ಬಟ್ಟೆಯನ್ನು ಹಾಕಿಕೋ ಅಥವಾ ಹಾಕಿಕೊಳ್ಳಲು ಸಹಾಯ ಮಾಡಲ್ಲ, ಕಣ್ಣನ್ನು ಮುಚ್ಚಿಕೊಂಡು ಅಂತ ಕೇಳಿದರು. ನಾನು ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಕೇಳಿದೆ. ರಾತ್ರಿ ಆಗಿದ್ದು ನನಗೆ ನೆನಪಿಲ್ಲ, ಮತ್ತೊಮ್ಮೆ ಮಾಡೋಣ ಅಂತ ಹೇಳಿದೆ. ಅಷ್ಟಕ್ಕೆ ಅವರು ತುಂಬ ಖುಷಿಪಟ್ಟು ನಿಧಾನವಾಗಿ ನನ್ನನ್ನು ಹಾಸಿಗೆ ಮೇಲೆ ಮಲಗಿಸಿದರು. ಆ ಸಮಯ ತುಂಬ ಮಧುರವಾಗಿತ್ತು. ನಮ್ಮಿಬ್ಬರ ಮೊದಲ ಮಿಲನವಾಗಿತ್ತು. ಅಫಿಷಿಯಲ್ ಆಗಿ ಈ ಸುಂದರವಾದ ಪಯಣ ಇದೇ ರೀತಿ ಸಾಗುತ್ತಿದೆ ಜೀವನ ಪರ್ಯಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.